ಅಧ್ಯಕ್ಷ ಆಗ್ತಾರೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. ಯಾವ ಪಾರ್ಟಿನೂ ಆಗಲ್ಲ, ಯಾವ ಪಾರ್ಟಿಲೂ ಸಿದ್ಧಾಂತ ಇಲ್ಲ, ಯಾವ ಪಾರ್ಟಿಲೂ ತಾನಾಯ್ತು, ತನ್ನ ಮಕ್ಕಳಾಯ್ತು, ತನ್ನ ಸಂಸಾರ ಆಯ್ತು, ಜೊತೆಗಿರೋರಾಗ್ಲಿ ಇನ್ನೊಬ್ರು ಮತ್ತೊಬ್ರು ಅಂತ ಹೋಗ್ತಾನೆ ಇರ್ತದೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಲಿ ಪ್ರೈಮ್ ಮಿನಿಸ್ಟರ್ 12 ವರ್ಷದಿಂದ ಇದ್ದಾರೆ, ಇವಾಗ 13ನೇ ವರ್ಷ ಪಾದಾರ್ಪಣೆ ಮಾಡಿದ್ದಾರೆ. ನಾಳೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅದೇ ಬೇರೆ ಪಕ್ಷದಲ್ಲಿ ನನ್ನ ಮಗನು, ನನ್ನ ಅಳಿಯ, ನನ್ನ ಸೊಸೆ, ನನ್ನ ಮೊಮ್ಮಗ ಏನೋ ಒಂದು ಇರ್ತೈತೆ. ಆ ರೀತಿ ಇವತ್ತು ರಿಟೈರ್ಡ್ ಮಾಸ್ಟ್ರು 76 ವರ್ಷ 300 ಹಳ್ಳಿಗೆ ತಿರುಗಿದ್ದಾರೆ. ಇವತ್ತೇನ 100 ನಾವು ತಾಲೂಕು ಆಫೀಸಲ್ಲಿ ಕೊಟ್ಟಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಗೌರವ ಉಳಿದಿದೆ. ಪ್ರತಿಯೊಬ್ಬರು ನಾವು ಭೇಟಿ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಮುನ್ನಾದಿ ನಮ್ಮದವ್ರ ಕಾರಣ, ಅದಕ್ಕೆ ಸನ್ಮಾನ ಮಾಡಿದವರು. ಏನೋ ಸುಮ್ಮನೆ ಮಾಡೋದಲ್ಲ, ಎಲ್ಲರಿಗೂ ಗೊತ್ತಿದೆ. ಎಷ್ಟೆಷ್ಟು ಸರಿ ಫೋನ್ ಮಾಡಿದ್ದಾರೆ, ಎಷ್ಟೆಷ್ಟು ಸರಿ ನಮ್ಮನ್ನು ಭೇಟಿ ಮಾಡಿದ್ದಾರೆ ಅಂತ. ನಾವು ಮೊನ್ನೆ ಮೀಟಿಂಗ್ ಮಾಡ್ಬೇಕಂದ್ರು ನಿನ್ನೆನೂ ಸಹ ಸೂರ್ಬೇಲೆಯಲ್ಲಿ, ಬೆಂಗನಹಳ್ಳಿಯಲ್ಲಿ, ತಿಮ್ಮಾಪನಹಳ್ಳಿಯಲ್ಲಿ, ನಂದಗೂಡಿಲಿ ಹೋಗಿ ಮಾಡಿಸ್ಕೊಂಡ್ ಬಂದಿದ್ದಾರೆ. ನಿನ್ನೆನೂ ಸಹ. ನಾಳೆ ಕೊಟ್ಬಿಡ್ತೀವಿ, 100 ಕೊಡ್ತೀವಿ. ಫಸ್ಟ್ ಕಾಂಗ್ರೆಸ್ ಅವ್ರಿಗಿಂತ ಮುಂಚೆ ಅಧಿಕಾರದಲ್ಲಿದ್ದಾರೆ, ಶಾಸಕರಿದ್ದಾರೆ, ಇವತ್ತು ಸರ್ಕಾರ ಇದೆ. ಆದ್ರೂ ನಮ್ಮ ಪಾರ್ಟಿನೇ ಫಸ್ಟ್ ಕೊಟ್ಟರು, ನಮ್ದೇ ಕ್ಲಿಯರ್ ಆಗಿದೆ ಫಸ್ಟ್ ಕೊಡೋ ತಾಲೂಕು ಆಫೀಸರ್. ದಯವಿಟ್ಟು ಏನು ತಪ್ಪು ತಿಳ್ಕೊಂಡ್ಬಿಡ್ರಿ. 16 ಬಾರಿ ನೀವು ನಮ್ಗೆಲ್ಲ ಫೋನ್ಗಳು ಮಾಡಿದ್ದೀರಿ. ಯಜಮಾನ್ ಕೇಳೇ ಮಾಡಿರೋದು ಈ ಕಾರ್ಯಕ್ರಮ. ಅವ್ರು ಬರಬೇಕು ಅಂತ 15-20 ದಿವಸ ಲೇಟ್ ಆಯ್ತು. ಅವ್ರ ಆರೋಗ್ಯ ವ್ಯತ್ಯಾಸ ಇರೋದ್ರಿಂದ ಇನ್ನೂ 4-5 ದಿವಸ ಮನೆಯಿಂದ ಆಚೆ ಬರೋದಿಲ್ಲ. ನಾಳೆ ಫೈನಲ್ಲು ಇವತ್ತು ಸ್ಟೇಟ್ ಆಫೀಸಿಂದ, ಜಿಲ್ಲಾ ಆಫೀಸಿಂದ ಮಾಡಲೇಬೇಕಂತ ಮೊನ್ನೆ ನಾವೊಂದು 5-10 ಜನ ಕಾರ್ಯಕರ್ತರು ಸೇರ್ಕೊಂಡು ಇವತ್ತು ಫಿಕ್ಸ್ ಮಾಡಿರೋದು. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ. ಮುಂದೆ ದಿನದಲ್ಲಿ ಬಂದೇ ಬರ್ತಾರೆ. ಇದೇ ವೇದಿಕೆ ಮೇಲೆ ಹೇಳಿದ್ದೀನಿ, ಪಟಾಕಿ ಹೊಡಿತೀವಿ. ಈ ಇವತ್ತು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀನಿ. ಯಾವುದು ಶಾಶ್ವತ ಇಲ್ಲ, ಯಾವತ್ತು ಅಧಿಕಾರ ಎಲ್ಲೂ ಶಾಶ್ವತ ಇಲ್ಲ. ಬದಲಾವಣೆ ಕೇಳ್ತಾರೆ. ಇವತ್ತು ಏನಾಯ್ತು, 50 ವರ್ಷದ ದ್ರಾವಿಡ ಪಕ್ಷ ಏನಾಯ್ತು, ಇವತ್ತು ವಿಜಿಲ್ ಹೊಡೆದೇ ಬಿಟ್ರಲ್ಲಿ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಏನಾಯ್ತು, 15 ವರ್ಷ ಮಮತಾ ಬ್ಯಾನರ್ಜಿ ಅವರು ಇವತ್ತು ನಡೆಸ್ಕೊಂಬಂದು ಇವತ್ತು ಏನಾಯ್ತು, ಭಾರತೀಯ ಜನತಾ ಪಾರ್ಟಿ 15 ವರ್ಷದಿಂದ 5 ಜನ MLA ಇರ್ಲಿಲ್ಲ, 10% ವೋಟ್ ಬಂದಿರಲಿಲ್ಲ. ಇವತ್ತು 200 ಜನ MLA ಇದ್ದಾರೆ. ಯಾವತ್ತು ಜನ ಅವಾಗ ಹೇಳಿದ್ರು ಅಣ್ಣವರು ವಾಚ್ ಮಾಡ್ತಾ ಇರ್ತಾರೆ. ಆಮೇಲೆ ಇದು ಕಾಲ, ಕನ್ನಡಿ ಕಾಲ. ಇವಾಗ ನಾವಿಲ್ಲಿ ಮಾತಾಡಿದ್ನ ಇಡೀ ಪ್ರಪಂಚಕ್ಕೆ 5 ನಿಮಿಷ ಕಳಿಸ್ಬೇಕು, ಏನ್ ತೊಂದರೆ ಇಲ್ಲ. ಮೊದ್ಲು ಯಾವತ್ತೋ TD1 ನ್ಯೂಸ್ ಬರ್ತಾ ಇತ್ತು. ಇವತ್ತು ಏನಿಲ್ಲ, ಎಲ್ಲಾರ ಕೈಯಲ್ಲಿ ಮಾಧ್ಯಮ ಇದೆ. ಎಲ್ಲರೂ ಪ್ರಪಂಚ ನೋಡ್ತಾ ಇರ್ತಾರೆ. ಯಾರು ಅಧಿಕಾರದಾಗಿರ್ಬೇಕು, ಯಾರು ಕೆಲಸ ಮಾಡ್ಬೇಕು, ನಾವು ಅಧಿಕಾರ ಕೊಟ್ಟವ್ರು ಏನ್ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷವಾಗಿ ಏನ್ ಮಾಡ್ತಾರೆ, ಎಲ್ಲ ನೋಡ್ತಾನೆ ಇರ್ತಾರೆ. ದಯವಿಟ್ಟು ಯಾರು ದುಡ್ಡಿಗಳ ಅವಶ್ಯಕತೆ ಇಲ್ಲ. 130ರಿಂದ 180 ಸೀಟ್ ನಾಳೆ ಬೆಳಗ್ಗೆ ಎಲೆಕ್ಷನ್ ನಡೆದ್ರೆ ನಮ್ಮ NDA BJP JDS ಸರ್ಕಾರ ಬರೋದು ಖಚಿತ. ಬರ್ತಿಟ್ಕೊಂಬಿಡಿ ಇದನ್ನ. ಅವ್ರೇನೋ ಫ್ರೀ ಗ್ಯಾರಂಟಿ ಕೊಟ್ಟಿರ್ಬೇಕು. ಯಾಕಂದ್ರೆ ಅವ್ರು MP ಚುನಾವಣೆಯಲ್ಲಿ ಓಟ್ ಬರ್ಲಿಲ್ಲ. ಯಾಕೆ 15-20 ಜನ MP ರಾಜ್ಯದಲ್ಲಿ ಗೆಲ್ಲಿಲ್ಲ? ಯಾಕೆ ನಮ್ಮ ತಾಲೂಕಲ್ಲಿ ಒಂದು 20-25 ಸಾವಿರ ಓಟ್ ಲೀಡ್ ಆಗ್ಲಿಲ್ಲ? ಆಗ್ಬೇಕಲ್ಲ. ಈ ತರ ಇದೆ. ಸಮಯ ತುಂಬಾ ಆಗಿದೆ. 10 ಗಂಟೆಯಿಂದ ಮನ್ ಕಿ ಬಾತ್ ಇಲ್ಲೆಲ್ಲ ಕೂತಿದ್ದೀರಾ. ಭಾನುವಾರ ನೀವು ನಾನ್-ವೆಜ್ ಫಂಕ್ಷನ್ ಇನ್ನೊಂದು ಮತ್ತೊಂದು ಏನೇನೋ ಇರ್ತವೆ, ಆದ್ರೂ ಆತರವಾಗಿ ಕರೆದಿದ್ದೀರಿ. ದಯವಿಟ್ಟು ತಾವೆಲ್ಲ ಬಂದಿದ್ದಕ್ಕೆ ನಿಮ್ಗೆಲ್ಲ ಮುಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.